ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಕುರ್ಚಿಯ ಕದನ ಏರ್ಪಟ್ಟಿರುವಂಥದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಅದು ನವೆಂಬರ್ನಲ್ಲಿ ಆಗುತ್ತಾ, ಡಿಸೆಂಬರ್ನಲ್ಲಿ ಆಗುತ್ತಾ, ಅಥವಾ ಮುಂದಿನ ವರ್ಷ ಆಗುತ್ತಾ? ಈ ಎಲ್ಲ ಚರ್ಚೆಗಳ ನಡುವೆ ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ನಿನ್ನೆ ಅಷ್ಟೇ ರೈಸಿಂಗ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಬಂದು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಅವ್ರು ಮಾತನಾಡಿದಂಥ ಕೆಲವೊಂದು ವಿಚಾರಗಳಿದಾವಲ್ಲ, ಸಾಕಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಅವರ ವಿರೋಧಿಗಳಿಗೆ ಟಕ್ಕರ್ನ ಕೊಟ್ಟಿದ್ದಾರೆ ಆ ಮಾತುಗಳ ಮುಖಾಂತರ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾನೆ ಹೋಗ್ತಾ ಇದೆ ಕುರ್ಚಿಯ ಕಂಪನ. ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ, ನಾನೇ ಪೂರ್ಣಾವಧಿ ಸಿಎಂ ಅಂತ. ಬರೀ ನಾನೇ ಪೂರ್ಣಾವಧಿ ಸಿಎಂ ಅನ್ನುವಂಥದ್ದನ್ನ ಮಾತ್ರ ಮೆನ್ಷನ್ ಮಾಡಿರುವಂಥದ್ದಲ್ಲ, ನೆಕ್ಸ್ಟ್ 2028ರ ಎಲೆಕ್ಷನ್ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಅಂದ್ರೆ ನಾನು ಕಂಪ್ಲೀಟ್ ಮಾಡ್ತೀನಿ, ಅದರ ನೆಕ್ಸ್ಟು ಕೂಡ ನಿಂತ್ಕೊಳ್ತೀನಿ ಅಂತ, ಅದ್ರ ಬಗ್ಗೆನೂ ಕೂಡ ಯೋಚನೆ ಇದೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ದಾರೆ. ನ್ಯೂಸ್ 18 ರೈಸಿಂಗ್ ಕರ್ನಾಟಕದಲ್ಲಿ ಹೇಳಿಕೆಯನ್ನ ಕೊಟ್ಟರು. ಜನರ ಆಶೀರ್ವಾದ ಇರೋವರೆಗೂ ಕೂಡ ಇರ್ತೇನೆ ನಾನು, ಹೈಕಮಾಂಡ್ ಹೇಳೋದನ್ನ ಪಾಲಿಸುತ್ತೇವೆ, 5 ವರ್ಷ ಸಿಎಂ ಆಗಿ ಪೂರೈಸುವಂತದ್ರ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ನಾನೇ ಪೂರ್ಣಾವಧಿ ಸಿಎಂ ಅಂತ ಕೂಡ ಹೇಳ್ತಾರೆ, ಹೈಕಮಾಂಡ್ ಹೇಳೋದನ್ನು ಕೂಡ ಪಾಲಿಸ್ತೀನಿ ಅಂತ ಕೂಡ ಹೇಳ್ತಾರೆ. ಅದರ ಜೊತೆಗೆ 2028ಕ್ಕೂ ಸ್ಪರ್ಧೆ ಮಾಡ್ತಾರಾ ಅಂತ ಕೇಳಿದಂತ ಸಂದರ್ಭದಲ್ಲಿ ನ್ಯೂಸ್ 18 ರೈಸಿಂಗ್ ಕರ್ನಾಟಕದಲ್ಲಿ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. 2028ರಲ್ಲೂ ಕೂಡ ಸ್ಪರ್ಧೆಗೆ ಒತ್ತಡ ಇದೆ, ಒತ್ತಾಯ ಕೇಳಿ ಬರ್ತಾ ಇದೆ. ನನ್ನ ಹಿತೈಷಿಗಳು, ಬೆಂಬಲಿಗರು, ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ, ನಾನು ನಿಂತ್ಕೊಂಡ್ರೆ ಇನ್ನೂ ಹೆಚ್ಚಿನ ಪ್ರಭಾವ ಇರುತ್ತೆ, ಹೆಚ್ಚಿನ ಸೀಟ್ಗಳನ್ನ ಗೆಲ್ಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದರು. ಇನ್ನು ಸಿಎಂ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಸಿಎಂ ಹೇಳಿದ್ಮೇಲೆ ಎಲ್ಲ ಮುಗೀತು ಅಂತ ಹೇಳಿದ್ರು. ಸಿಎಂ ಹೇಳಿದಂತೆ ನಡೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರು ತುಂಬಾ ಸ್ಟ್ರಾಟಜಿಕ್ ಮೂವ್, ಅವ್ರದ್ದು ಪಾನ್ ಮೂವ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ, ಚೆಸ್ ಪಾನ್ ಮೂವ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಎಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಮುಜುಗರ ಆಗದಂತೆ, ಹೈಕಮಾಂಡ್ಗೆ ಒತ್ತಡ ಹಾಕ್ತಿಲ್ಲ ಅನ್ನುವಂಥ ರೀತಿಯಲ್ಲಿ, ಹೈಕಮಾಂಡ್ಗೂ ಮುಜುಗರ ಆಗದ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ನ್ಯೂಸ್ 18 ರೈಸಿಂಗ್ ಕರ್ನಾಟಕದಲ್ಲಿ ಸಿಎಂ ಏನಂತ ಮಾತನಾಡಿದ್ರು, ಅದಕ್ಕೆ ದೆಹಲಿಯಿಂದ ವಾಪಸ್ ಆಗಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಹೇಗಿತ್ತು ಒಮ್ಮೆ ನೋಡೋಣ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 10 ವರ್ಷ ಇರ್ತೀರಿ, 10 ವರ್ಷ ಗೊತ್ತಿಲ್ಲ ನನಗೆ. ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಅದಕ್ಕೆ ಓಪನ್ ಆಗಿದೆ, ಅದಕ್ಕೆ ಓಪನ್ ಆಗಿದೆ, ಮುಕ್ತವಾಗಿ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಏನ್ ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ. ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನ ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವರೇ ಈಗ ಒಂದು 3-4 ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದ್ರು, ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ. ನಾನು 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವರು ಏನು ಹೇಳ್ತಾರೆ, 2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ, ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀನಿ. 2028ರ ಚುನಾವಣೆಯಲ್ಲಿ ಹಾಗಾದ್ರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ, ಅಥವಾ ಮತ್ತೆ ಪರಿಶೀಲನೆಯನ್ನ ಮಾಡುವಂತ ಸ್ಥಿತಿ ಬಂತು ಅಂದ್ರೆ ಪರಿಶೀಲನೆ ಮಾಡ್ತೀರಾ? ನಾನು 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ. ಸಿಎಂ ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ.
ಇನ್ನು 2028ರ ಚುನಾವಣೆಗೆ ಸಿದ್ದರಾಮಯ್ಯನವರ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಅನ್ನುವಂಥದ್ದನ್ನ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನು ಕೊಟ್ಟರು. ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ ಅಂತ ಹೇಳಿದ್ರು. ಅವರ ನಾಯಕತ್ವ ಮಾರ್ಗದರ್ಶನ ಉತ್ತಮ ರೀತಿಯಲ್ಲಿ ಸಾಕ್ತಾನೆ ಇದೆ. ಈಗಲೂ ಕೂಡ ಉತ್ತಮವಾಗಿ ಆಡಳಿತವನ್ನ ಕೊಡ್ತಾನೆ ಇದ್ದಾರೆ. ಇವರು ಮತ್ತೆ ಸ್ಪರ್ಧೆ ಮಾಡಬೇಕು ಅಂತ ಖಂಡ್ರೆ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನ ಯಾವುದೇ ಶಾಸಕರನ್ನ ಕೇಳಿದ್ರು ಕೂಡ ಅವ್ರು ಅದನ್ನೇ ಹೇಳ್ತಾರೆ, ಸ್ಪರ್ಧೆ ಮಾಡಬೇಕು. ಅವ್ರು ಸ್ಪರ್ಧೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಅನುಕೂಲ ಕಾಂಗ್ರೆಸ್ಗೆ ಆಗುತ್ತೆ. ಅಹಿಂದ ವೋಟ್ ಬ್ಯಾಂಕ್ ಗಟ್ಟಿ ಆಗುತ್ತೆ, ಸ್ಪೆಷಲಿ ಕುರುಬ ಸಮುದಾಯದ ವೋಟ್ಗಳು ಕೂಡ ಸಾಲಿಡ್ ಆಗಿ ಬೀಳುತ್ತೆ ಅನ್ನುವಂಥ ಅಭಿಪ್ರಾಯನೇ ಇರುವಂಥದ್ದು. ಆದರೆ ಅದೆಲ್ಲವೂ ಕೂಡ ಡಿಪೆಂಡ್ಸ್ ಆನ್ ಸಿದ್ದರಾಮಯ್ಯ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಿದ್ದಾರೆ. ಜನಸಮೂಹದ ನಾಯಕರು, ಜನಮಾನಸದ ನಾಯಕರು. ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವು ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಡ್ತಾ ಇದ್ದೇವೆ. 2028ಕ್ಕೆ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಸದಾಶಯವಾಗಿದೆ. ಅವರು ನಮಗೆ ಹೀಗೆ ರಾಜಕಾರಣದಲ್ಲಿ ಮಾರ್ಗದರ್ಶನ ಮಾಡ್ತಾ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಿದ್ದಾರೆ. ಜನಸಮೂಹದ ನಾಯಕರು, ಜನಮಾನಸದ ನಾಯಕರು. ಅವರ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ನಾನೇ ಪೂರ್ಣಾವಧಿ ಕಂಪ್ಲೀಟ್ ಮಾಡ್ತೀನಿ ಅನ್ನುವಂಥದ್ದನ್ನ ಈ ಹಿಂದೆನೂ ಕೂಡ ಒಂದ್ 2-3 ಬಾರಿ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ 2028ರ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡುವಂತ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ, ನೆಕ್ಸ್ಟು ಕೂಡ ನಾನೇ ಸಿಎಂ ಅಭ್ಯರ್ಥಿ ಅನ್ನುವಂಥ ರೀತಿಯಲ್ಲೇ ಸ್ಟೇಟ್ಮೆಂಟ್ ಇದ್ದಂತೆ ಕಾಣಿಸ್ತಾ ಇದೆ. ಇದು ಕಂಪ್ಲೀಟ್ ಆಗಿ ಅವರ ವಿರೋಧಿ ಬಣಕ್ಕೆ ಟಕ್ಕರ್ ಇದು. ಖಂಡಿತವಾಗಿಯೂ ಪೃಥ್ವಿರಾಜ್, ನೋಡಿ, ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ವಿಶ್ಲೇಷಕರಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಮೀನಿನ ಹೆಜ್ಜೆಯನ್ನು ಕೂಡ ಕಂಡುಹಿಡಿಬಹುದು, ಆದರೆ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ರಾಜಕೀಯ ನಡೆಯನ್ನು ಕಂಡುಹಿಡಿಯೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು. ಸೊ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗ ಯಾವ ರೀತಿಯಾಗಿ ರಾಜಕೀಯ ದಾಳವನ್ನು ಉರುಳಿಸ್ತಾರೆ ಅನ್ನುವಂಥದ್ದು ಅರಿಯೋದಕ್ಕಾಗೋದಿಲ್ಲ. ಈಗ ಯಾವುದು ನವೆಂಬರ್ ಮಾಸ ಸಮೀಪಿಸ್ತಾ ಇದೆ, ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ, ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಸಿಎಂ ಪುತ್ರರು ಆಗಿರ್ತಕ್ಕಂಥ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಇತ್ತೀಚೆಗೆ ಕೊಟ್ಟಂತ ಒಂದು ಹೇಳಿಕೆ ಬಳಿಕ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ನಿನ್ನೆ ನಮ್ಮ ನ್ಯೂಸ್ 18 ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2028ರ ಚುನಾವಣೆಯಲ್ಲೂ ಕೂಡ ನಾನು ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನುವಂಥ ಒಂದು ಪರೋಕ್ಷ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆಯಾಗಿ ನಾನಾ ಲೆಕ್ಕಾಚಾರಗಳನ್ನ, ನಾನಾ ವ್ಯಾಖ್ಯಾನಗಳಿಗೂ ಕೂಡ ಈ ಒಂದು ಹೇಳಿಕೆ ಮುನ್ನುಡಿಯನ್ನ ಬರೆದಿರ್ತಕ್ಕಂಥದ್ದು. ಹೇಗೆ ನಂಬರ್ 1, ಪಕ್ಷಕ್ಕೆ ನಾನು ಅನಿವಾರ್ಯ, ನನ್ನ ಅನಿವಾರ್ಯತೆ ಇನ್ನೂ ಕೂಡ ರಾಜ್ಯ ರಾಜಕಾರಣದಕ್ಕೆ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ನಂಬರ್ 2, ತಮ್ಮ ಅಂದ್ರೆ ಇತ್ತೀಚೆಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಯಿಂದ ಸಹಜವಾಗಿ ಅಂದ್ರೆ ತಮ್ಮ ತಂದೆಯವರು ರಾಜಕೀಯ ಜೀವನದ ಕೊನೆ ಘಟ್ಟದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದಂತ ಬಳಿಕ ಒಂದು ರೀತಿ ಸಹಜವಾಗಿ ಸಿದ್ದರಾಮಯ್ಯನವರ ಅನುಯಾಯಿಗಳು, ಸಿದ್ದರಾಮಯ್ಯನವರ ಬೆಂಬಲಿಗಳು, ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಹಜವಾಗಿ ಪರ್ಯಾಯ ನಾಯಕತ್ವದತ್ತ ಮುಖ ಮಾಡ್ತಾ ಇದ್ರು, ಅಂದ್ರೆ ಡೈವರ್ಟ್ ಆಗ್ತಾ ಇದ್ರು. ಸೊ ಹೀಗಾಗಿ ಅಲರ್ಟ್ ಆದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2028ಕ್ಕೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡಿದ್ದೇ ಆಗಿದ್ದಲ್ಲಿ ಅದು ಎಲ್ಲ ಒಂದು ಕಡೆಗೆ ಹೈಕಮಾಂಡ್ಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶ, ಮತ್ತೊಂದು ಕಡೆಯಾಗಿ ಆ ಬೆಂಬಲಿಗರು, ಕಾರ್ಯಕರ್ತರು, ಅಭಿಮಾನಿಗಳನ್ನು ಕೂಡ ಹಿಡಿದಿಟ್ಕೊಳ್ಬಹುದು. ಮತ್ತೊಂದು ಕಡೆಗೆ ತಮ್ಮ ಬೆನ್ನೆಲುಬಾಗಿರ್ತ ಅಂದ್ರೆ ರಾಜಕೀಯ ಜೀವನಕ್ಕೆ ಬೆನ್ನೆಲುಬಾಗಿ ಬಲ ತುಂಬಿದಂಥ ಅಹಿಂದ ಸಂಘಟನೆಗಳನ್ನು, ಅಹಿಂದ ವರ್ಗವನ್ನು ಕೂಡ ಹಿಡಿದಿಟ್ಕೊಳ್ಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕರಿಂದ ಕೇಳಿಬಂದಿರತಕ್ಕಂಥ ಒಂದು ಮಾಹಿತಿ. ಮತ್ತೊಂದು ಕಡೆಯಾಗಿ ತಮ್ಮ ಕಟ್ಟಾ ಬೆಂಬಲಿಗ, ಮತ್ತೊಂದು ಕಡೆಗೆ ತಮ್ಮ ಪರಮಾಪ್ತನಾಗಿರ್ತಕ್ಕಂಥ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಏನಾದರೂ KPCC ಅಧ್ಯಕ್ಷ ಪಟ್ಟವನ್ನು ಏರಿದ್ರೆ ಅಂಥ ಸಂದರ್ಭದಲ್ಲಿ 2028ರ ಚುನಾವಣೆಗೆ ತಾವು ಸ್ಪರ್ಧೆ ಮಾಡಿದ್ರೆ ಪಕ್ಷಕ್ಕೂ ಕೂಡ ಅನುಕೂಲ ಆಗುತ್ತೆ. ಮತ್ತೊಂದು ಕಡೆಗೆ ತಮ್ಮ ಪರಮಾಪ್ತ ಸತೀಶ್ ಜಾರಕಿಹೊಳಿ ಅವ್ರನ್ನ ಅಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೋದು, ಪಕ್ಷವನ್ನು ಅಧಿಕಾರಕ್ಕೆ ತಂದು ಅವರ ಒಂದು ನೇತೃತ್ವದಲ್ಲಿ ಅಧಿಕಾರಕ್ಕೆ ತಂದು ಅವ್ರಿಗೆ ಒಂದು CM ಪಟ್ಟವನ್ನು ಕಟ್ಬೋದು. ಇಂಥದ್ದೊಂದು ಈ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಒಂದೇ ಕಲ್ಲಲ್ಲಿ ಒಂದಲ್ಲ ಎರಡಲ್ಲ ಹಲವಾರು ಮತ್ತೊಂದ್ ಕಡೆ ತಿಮ್ಮೇಗೌಡ್ರೆ, ಈಗ ಅಕಸ್ಮಾತ್ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಚಿಂತನೆಯಲ್ಲಿ ಹೈಕಮಾಂಡ್ ಇದ್ರೆ ಹೈಕಮಾಂಡೇ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ನೆಗೆಟಿವ್ ಆದ್ರೂ ಆಗ್ಬಿಡುತ್ತೆ ಅನ್ನುವಂಥದ್ರ ಬಗ್ಗೆ ಒಂಥರ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ದಂಗೆ ಮಾಡ್ತಾ ಇದೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್. ಹೈಕಮಾಂಡ್ ಈಗ 100 ಸಲ ಯೋಚನೆ ಮಾಡಬೇಕಾಗುತ್ತೆ, ಇಳಿಸ್ಬೇಕಾ ಬೇಡವಾ ಅಂತ.
ಖಂಡಿತವಾಗಿಯೂ ಪೃಥ್ವಿರಾಜ್, ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಇತ್ತೀಚೆಗೆ ಅನಾರೋಗ್ಯಕ್ಕೀಡಾದಂಥ ಹಿನ್ನೆಲೆ ಅವ್ರಿಗೆ ಮೊಣಕಾಲು ನೋವು ಬಂದಂಥ ಸಂದರ್ಭದಲ್ಲಿ 1 ತಿಂಗಳು ಅವರು ಮನೆಯಲ್ಲೇ ಚಿಕಿತ್ಸೆಯನ್ನು ಪಡೆದಿರೋ, ಮನೆಯಲ್ಲೇ ವಿಶ್ರಾಂತಿಯನ್ನು ಪಡೆದಿದ್ರು. ಆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವ್ರದ್ದು ಇನ್ನೇನು ರಾಜಕೀಯ ಜೀವನ ಮುಗಿದು ಹೋಯಿತು. ಮತ್ತೊಂದು ಕಡೆಗೆ ಈ ಚುನಾವಣೆಯೇ ಕೊನೆಯ ಚುನಾವಣೆ ಅನ್ನುವಂಥ ನಿಟ್ಟಲ್ಲಿ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇದ್ವು. ಸೊ ಹೀಗಾಗಿ ಒಂದು ಕಡೆಗೆ 2028 ಚುನಾವಣೆಗೆ ನಾನು ಈ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಈ ವರ್ಷ 5 ವರ್ಷ ಅಧಿಕಾರಾವಧಿಯನ್ನು ಪೂರೈಸೋದಕ್ಕೆ ಹೈಕಮಾಂಡ್ ಬಿಟ್ಕೊಡುತ್ತೆ. ನಾನು ಇನ್ನೂ ಕೂಡ ಆರೋಗ್ಯವಾಗಿಯೂ ಕೂಡ ಮತ್ತು ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ನಾನು ಸದೃಢವಾಗಿದ್ದೀನಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಮುಖಾಂತರ ಹೈಕಮಾಂಡ್ಗೂ ಕೂಡ ಪರೋಕ್ಷವಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅಂದರೆ ನಾನು 5 ವರ್ಷ ಪೂರೈಸ್ತೀನಿ, ನಾನು ಅಧಿಕಾರವನ್ನು ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆಯಾಗಿ ಈಗಾಗಲೇ ನಾನು ಹೇಳಿದಂತೆ ಏನು ತಮ್ಮ ಅಭಿಮಾನಿಗಳು ಮತ್ತೊಂದು ಕಡೆಯಾಗಿ ಅವರ ಅನುಯಾಯಿಗಳು ಯಾರೂ ಕೂಡ ಡಿಸ್ಟರ್ಬ್ ಆಗಬಾರ್ದು, ಗೊಂದಲಕ್ಕೊಳಗಾಗಬಾರ್ದು. ಮತ್ತೊಂದು ಕಡೆಗೆ ತಮ್ಮ ರಾಜಕೀಯ ಜೀವನಕ್ಕೆ ಬೆನ್ನೆಲುಬಾಗದಂಥ ಅಹಿಂದ ವರ್ಗವನ್ನು ಕೂಡ ಹಿಡಿದಿಟ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಹಜವಾಗಿ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಆಗುತ್ತೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು ಅಂದರೆ ಸಹಜ ಪರ್ಯಾಯ ನಾಯಕತ್ವವನ್ನು ಹುಡುಕಾಟ ಮಾಡ್ತಾರೆ ಯಾರೇ ಆಗಲಿ ಕೂಡ. ಅಂಥದ್ದೊಂದು ಸನ್ನಿವೇಶ, ಅಂಥದ್ದೊಂದು ಸನ್ನಿವೇಶಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥದ್ದೊಂದು ದಾಳವನ್ನು ಉರುಳಿಸಿದ್ದಾರೆ ಎನ್ನುವಂಥದ್ದು. ಮತ್ತೊಂದು ಕಡೆಗೆ ಈ ಒಂದು ವಿಚಾರವಾಗಿಯೂ ಕೂಡ ಎಲ್ಲ ಸಿದ್ದರಾಮಯ್ಯನವರ ಪರಮಾಪ್ತರು, ಸಿದ್ದರಾಮಯ್ಯನವರ ಬೆಂಬಲಿಗರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇದೆ, ಹಿಂದೆಯೂ ಇದೆ ಮುಂದೆಯೂ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಖುದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ಇದೇ ಮಾತನ್ನು ಹೇಳಿರ್ತಕ್ಕಂಥದ್ದು. ಹೌದು, ಸಿದ್ದರಾಮಯ್ಯನವರ ಅಗತ್ಯತೆ ಇದೆ, ಸಿದ್ದರಾಮಯ್ಯನವರ ಅನಿವಾರ್ಯತೆ ಪಕ್ಷಕ್ಕೂ ಕೂಡ ಇದೆ, ಇನ್ನು ಮುಂದೆಯೂ ಕೂಡ ಇರುತ್ತೆ. ಅವ್ರು ಎಲ್ಲಿವರೆಗೂ ಕೂಡ ಆರೋಗ್ಯವಾಗಿರ್ತಾರೋ ಅಲ್ಲಿವರೆಗೂ ಕೂಡ ಪಕ್ಷಕ್ಕೆ ಅವರ ಅನಿವಾರ್ಯತೆ ಇದೆ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ, ಕೆಲವೊಂದು ವಿಚಾರಗಳನ್ನ ಡಿಗ್ ಮಾಡಿದಷ್ಟು ಅದು ಇನ್ನಷ್ಟು ಕಂದಕ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದೇ ಆಗ್ತಾ ಇರುವಂಥದ್ದು ಚಿತ್ತಾಪುರದಲ್ಲಿ RSS ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕುವಂತ ಪ್ರಯತ್ನ ಏನೇನೆಲ್ಲ ಆಗ್ತಾ ಇದೆ ಅದು ಮುಂದುವರೆದ ಭಾಗವಾಗಿ ಇನ್ನು ಸಾಕಷ್ಟು ಸಂಘಟನೆಗಳು ನಮಗೂ ಅವಕಾಶ ಕೊಡಿ ಅವತ್ತೇ ಕೊಡಿ ಅಂತ ಹಿಡ್ಕೊಂಡು ಕೂತಿದ್ದಾರೆ. ಚಿತ್ತಾಪುರದಲ್ಲಿ ಮುಗಿಯದ ಪಥಸಂಚಲನದ ಸಂಘರ್ಷ. ಇಂದು DC ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. DC ನೇತೃತ್ವದಲ್ಲೇ ಮಾಡಲಾಗ್ತಾ ಇರುವಂಥದ್ದು, ಹೈಕೋರ್ಟ್ ಸೂಚನೆಯಂತೆ ಮಾಡಲಾಗ್ತಾ ಇರುವಂಥದ್ದು. ಕೋರ್ಟ್ ಸೂಚನೆಯಂತೆ ಶಾಂತಿ ಸಭೆಯನ್ನ ನಡೆಸಲಿದ್ದಾರೆ ಜಿಲ್ಲಾಧಿಕಾರಿಗಳು. 11 ಸಂಘಟನೆಗಳಿಗೂ DC ಫೌಜಿಯಾ ತರನ್ನಂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಯಾರು ಯಾಕೆ ಏನು ಎತ್ತ ಬೇರೆ ದಿನ ನೀವು ಆಯೋಜನೆ ಮಾಡ್ಕೊಳ್ಬೋದಾ ಅನ್ನುವಂಥದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಆಗುತ್ತೆ. 11 ಸಂಘಟನೆಗಳ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಜಿಲ್ಲಾಧಿಕಾರಿ. RSSಗೂ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು DC ಫೌಜಿಯಾ ಅವರು. ಇನ್ನು RSS ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ? ಪಥಸಂಚಲನ ಪ್ರತಿಭಟನೆಗೆ DC ಬ್ರೇಕ್ ಏನಾದರೂ ಹಾಕ್ತಾರ? ಒಂದು 11 ಸಂಘಟನೆ ಕೇಳ್ಬಿಟ್ಟಿದಾರಪ್ಪ, ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕಷ್ಟ, ಯಾರಿಗೂ ಅವಕಾಶ ಕೊಡೋದಿಲ್ಲ ಅನ್ನುವಂಥ ರೀತಿಯಾದಂಥ ತೀರ್ಮಾನ ಏನಾದರೂ ಕೈಗೊಂಡ್ಬಿಡ್ತಾರಾ? 11 ಸಂಘಟನೆಗಳಲ್ಲಿ ಯಾರಿಗೆ ಸಿಗುತ್ತೆ ರ್ಯಾಲಿಯ ಅವಕಾಶ? ಹಾಗಾದ್ರೆ ಅಕಸ್ಮಾತ್ ಅವಕಾಶ ಕೊಡೋದಾದ್ರೆ, ಇಲ್ಲ 11 ಸಂಘಟನೆಗಳಿಗೂ ಕೊಟ್ಬಿಡ್ತೀವಿ, ಕಾನೂನು ಸುವ್ಯವಸ್ಥೆಯನ್ನು ಕೂಡ ಕಾಪಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಡಿಸಿಷನ್ ಕೈಗೊಳ್ಳಕ್ಕಾಗತ್ತಾ? ಅದು ಆಲ್ಮೋಸ್ಟ್ ಕಡಿಮೆನೆ ಅಂತ ಡಿಸಿಷನ್ ಅನ್ನು ಕೈಗೊಳ್ಳಕ್ಕೆ. ನಿನ್ನೆಯೂ ಕೂಡ ಜೈ ಭೀಮ್ ಸೇನೆ ಎಂಬ ಸಂಘಟನೆ ನವೆಂಬರ್ 2ರಂದೇ ನಾವು ಕೂಡ ರ್ಯಾಲಿಯನ್ನ ನಡೆಸ್ತೀವಿ, ಅನುಮತಿ ಕೊಡಿ ಅಂತ ಮನವಿಯನ್ನ ಸಲ್ಲಿಸಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಹೋಗ್ತಾ ಇದು ಇನ್ನಷ್ಟು ಸಂಘಟನೆಗಳು ನಾವು ಮಾಡ್ತೀವಿ ಅಂತ ಅರ್ಜಿಯನ್ನ ಹಾಕೊಂಡು ಬರ್ತಾ ಇದ್ದಾರೆ. ಇವತ್ತು ಸಭೆಯನ್ನ ಕೂಡ ಕರೆಯಲಾಗಿದೆ. ಕೋರ್ಟ್ ಸೂಚನೆಯಂತೆ ಏನೇನೆಲ್ಲ ಯಾವ ರೀತಿಯ ಚರ್ಚೆಯನ್ನ ಮಾಡ್ಲಿಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಮುಂದಾಗಿದ್ದಾರೆ ಅಂತ. ಹೌದು ಪೃಥ್ವಿ, ಇದು RSS ಪಥಸಂಚಲನ ಚಿತ್ತಾಪುರ್ನಲ್ಲಿ ಏನು ಆಯೋಜನೆ ಮಾಡಲಾಗಿತ್ತು ಅದು ಈಗ ಎಲ್ಲರ ಈಗ ಸಂಘರ್ಷಕ್ಕೆ ಕಾರಣವಾಗಿರುವಂಥದ್ದು. ಎಲ್ಲರೂ ಕೂಡ ನಾವು ಚಿತ್ತಾಪುರ್ನಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ವಿವಿಧ ದಲಿತ ಸಂಘಟನೆ ಸೇರಿದಂತೆ ರೈತ ಸಂಘಟನೆ ಬೇರೆ ಸಂಘಟನೆಗಳು ಕೂಡ ನಾವು ನವೆಂಬರ್ 2ರಂದೇ ನಮಗೆ ಪಥಸಂಚಲನ ಮತ್ತು ಪ್ರತಿಭಟನೆಗೆ ಅವಕಾಶ ಕೋರಿ ಸುಮಾರು 11 ಸಂಘಟನೆಗಳು ಈಗ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. ಆದರೆ 11 ಸಂಘಟನೆಗಳಲ್ಲಿ RSS ಮಾತ್ರ ಈಗ ಹೈಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ನಮಗೆ RSS ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಕೋರಿಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಅರ್ಜಿಯ ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ಏನಂತಂದರೆ ಎಲ್ರಿಗೂ ಕೂಡ ಹೋರಾಟ ಮಾಡುವಂಥದ್ದು ಕಾನೂನಿನಡಿಯಲ್ಲಿ ಅವಕಾಶ ಇರುವಂಥದ್ದು, ಅದು ಏನಂತಂದರೆ ಶಾಂತಿಯುತವಾಗಿ ನಡಿಬೇಕಂತ ಹೇಳಿ ಈಗ ಏನು ಹೈಕೋರ್ಟ್ ಸೂಚನೆ ಮೇರೆಗೆ ಈಗ ಜಿಲ್ಲಾಧಿಕಾರಿಗಳಿಗೆ ಇವತ್ತು
ಶಾಂತಿ ಸಭೆ ಎಲ್ಲ ಸಂಘಟನೆಗಳನ್ನು ಕರೆದು ಶಾಂತಿ ಸಭೆ ನಡೆಸಲು ಈಗ ಆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 11:30ಕ್ಕೆ ಜಿಲ್ಲಾಧಿಕಾರಿಗಳು ಅವರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಕರೆದಿದ್ದಾರೆ. ಎಲ್ಲ 11 ಸಂಘಟನೆಯ ಪ್ರಮುಖರು ಮತ್ತು ಅವರ ಜೊತೆ ಏನು 3 ಜನ ಮಾತ್ರ, ಒಂದು ಸಂಘಟನೆಯಿಂದ 3 ಜನರಿಗೆ ಮಾತ್ರ ಈ ಒಂದು ಶಾಂತಿ ಸಭೆಗೆ ಆಗಮಿಸಲು ಅವಕಾಶ ಇರುವಂಥದ್ದು. ಹಾಗಾಗಿ ಇವತ್ತು ಸಭೆಯಲ್ಲಿ ಏನೇನೆಲ್ಲ ಆಗುತ್ತೆ, ಯಾರಿಗೆ ಪರವಾನಗಿ ಸಿಗುತ್ತೆ ಅಂತ ಈಗ ಆ ಕುತೂಹಲನ ಮೂಡಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು 11:30ಗೆ ಮೀಟಿಂಗನ್ನು ಮಾಡಿ ಎಲ್ರಿಗೂ ಕೂಡ ಒಂದು ಜಿಲ್ಲಾಧಿಕಾರಿ ಕನ್ವಿನೆನ್ಸ್ ಅನ್ನು ಮಾಡುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಪ್ರತಿಭಟನೆ ಆಗಲಿ ಮತ್ತು ಪಥಸಂಚಲನ ಮಾಡಿದರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ, ಅವರಿಗೆ ಸೆಕ್ಯೂರಿಟಿ ಕೊಡಲು ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಎಲ್ರಿಗೂ ಕೂಡ ಒಂದೊಂದು ದಿನಾಂಕಗಳನ್ನು ನಿಗದಿ ಮಾಡಿ ಜಿಲ್ಲಾಧಿಕಾರಿಗಳೇ ಒಂದು ಸೂಚನೆಯನ್ನು ಕೊಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂತಂದರೆ ಎಲ್ರಿಗೂ ಒಟ್ಟಿಗೆ ಕೊಟ್ಟರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ. ಹಾಗಾಗಿ ಅಲ್ಲಿ ಪಥಸಂಚಲನಕ್ಕೆ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಒಂದೊಂದು ದಿನಾಂಕ, ಒಂದೊಂದು ಸಮಯವನ್ನು ನಿಗದಿ ಮಾಡಿ ಆ ಒಂದು ಸಮಯ ಮತ್ತು ಆ ದಿನಾಂಕದಂದು ಅವರಿಗೆ ಪ್ರತಿಭಟನೆ ಮತ್ತು ಪಥಸಂಚಲನ ಮಾಡುವ ಅವಕಾಶ ನೀಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಈಗ ಎಲ್ಲವೂ ಕೂಡ ಜಿಲ್ಲಾಧಿಕಾರಿಗಳು ಇಂದು ಶಾಂತಿ ಸಭೆಯನ್ನು ಮಾಡೋದ್ರ ಮೂಲಕ ಅದಾದ ಬಳಿಕ ಏನು ಹೈಕೋರ್ಟ್ಗೆ ಇದು ವರದಿಯನ್ನು ಸಲ್ಲಿಸಿ ಹೈಕೋರ್ಟ್ ಏನಂತಂದರೆ ಇದೇ 30ರಂದು ಮತ್ತೆ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. RSSನವರು, ಯಾಕಂದರೆ ಹೈಕೋರ್ಟ್ ಮೆಟ್ಟಿಲಿರುವಂತೂ RSS ಒಂದು ಸಂಘಟನೆ ಮಾತ್ರ, ಉಳಿದವರು ಯಾರು ಕೂಡ ಕೋರ್ಟ್ಗೆ ಹೋಗಿಲ್ಲ, ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾತ್ರ ಸಲ್ಲಿಸಿರುವಂಥದ್ದು. ಹಾಗಾಗಿ ಕೋರ್ಟ್ ಏನಾದರೂ RSSಗೆ 2ನೇ ತಾರೀಕು, ಯಾಕಂದರೆ ಈ ಮುಂಚೆಯೂ ಕೂಡ RSSನ ಅರ್ಜಿ ಸಲ್ಲಿಸಿದ್ದು RSSನವರು ಮೊದಲು ಕೋರ್ಟ್ಗೆ ಹೋಗಿರುವಂಥದ್ದು. ಈಗ ನವೆಂಬರ್ 2ನೇ ತಾರೀಕು RSSನವರು ನಾವು ಪಥಸಂಚಲನ ಮಾಡಲಿಕ್ಕೆ ರೆಡಿ ಅಂತ ಹೇಳಿದ್ರು. ಈ ಹಿಂದೆ ಅವಕಾಶ ಕೊಡದಿರುವಂಥ ಹಿನ್ನೆಲೆಯಲ್ಲಿ ಅದಾದ್ಮೇಲೆ ಎಲ್ಲರೂ ರೊಚ್ಚಿಗೆ ನಾವು ಕೂಡ ಮಾಡ್ತೀವಿ ಅಂತ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರಲ್ಲ, ಅದರ ಉದ್ದೇಶ ಏನು? RSS ಪಥಸಂಚಲನ ಮಾಡಬಾರ್ದು, ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂಥರ ಒತ್ತಡ ತಂತ್ರದ, ಅಥವಾ ನಿಜಕ್ಕೂ ಇವರಿಗೆ ಅರಿವನ್ನ ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು, ಒಂದು ಸಂದೇಶ ಕೊಡಬೇಕು ಅನ್ನುವಂಥ ಉದ್ದೇಶನೇ ಇದೆಯಾ ಅಂತ? ಹೌದು ಪೃಥ್ವಿ, ಯಾಕಂತಂದರೆ ಈ ಹಿಂದೆ 19ರಂದು ನಮಗೆ ಪಥಸಂಚಲನಕ್ಕೆ ಅವಕಾಶವನ್ನು RSSನವ್ರು ಕೇಳಿದರು. ಆದರೆ ಅವತ್ತು 3 ಸಂಘಟನೆಗಳು ಪಥಸಂಚಲನ ನಾವು ಮಾಡ್ತೀವಿ ಅಂಥೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ಹಾಗಾಗಿ ಅದಕ್ಕೆ ಯಾರಿಗೂ ಕೂಡ ಜಿಲ್ಲಾಧಿಕಾರಿಗಳು ಪರವಾನಗಿಯನ್ನು ಕೊಟ್ಟಿರಲಿಲ್ಲ. ಆದರೆ ಇಷ್ಟು ದಿನ ಯಾರೂ ಕೂಡ ಪಥಸಂಚಲನ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರಲಿಲ್ಲ. ಆದರೆ ಈಗ ಚಿತ್ತಾಪುರ ಏನು ಕ್ಷೇತ್ರ ಇದೆ, ಆ ಒಂದು ಚಿತ್ತಾಪುರ ತಾಲೂಕಿನಲ್ಲಿ ಮಾತ್ರ ಇದು RSS ಮತ್ತು ವಿವಿಧ ಸಂಘಟನೆಗಳ ಜಿದ್ದಾಜಿದ್ದಿಗೆ ಕಾರಣವಾಗಿರುವಂಥದ್ದು. RSSಗೆ ಸರ್ಕಾರಿ ಏನೇನಿದ್ದಾವೆ ಅಲ್ಲಿ ಅದಕ್ಕೆ ಬ್ಯಾನನ್ನು ಮಾಡಬೇಕು, ಯಾರಿಗೂ ಕೂಡ ಅವಕಾಶವನ್ನು ಕೊಡಬಾರ್ದು ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳ ಪತ್ರವನ್ನು ಬರೆದಿದ್ದರು. ಆ ಒಂದು ಸಂದರ್ಭದಲ್ಲಿ ಅವರ ಮೇಲೆ ಪ್ರಭಾವ ಬೀರಲು, ಅಲ್ಲಿ ಏನಂತಾರೆ ಭಯದ ವಾತಾವರಣ ನಿರ್ಮಾಣ ಮಾಡಲು RSSನವರು ಈ ರೀತಿಯ ಒಂದು ಪಥಸಂಚಲನ ಮಾಡ್ತಾ ಇದ್ದಾರೆ. ಯಾಕೆ ಅಷ್ಟು ಜಿದ್ದಿಗೆ ಬಿದ್ದಿದ್ದಾರೆ ಅಂತೇಳಿ ವಿವಿಧ ಸಂಘಟನೆ ಹೇಳ್ತಾ ಇರುವಂಥದ್ದು. ಲಾಠಿ ಹಿಡ್ಕೊಂಡು ಬರೋದಕ್ಕೆ ಯಾರಿಗೂ ಕೂಡ ಅವಕಾಶ ಇರಲ್ಲ. ಅಲ್ಲದೆ ಅಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡುವುದರಿಂದ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ನಿರ್ಮಾಣವಾಗುತ್ತೆ. ನಮ್ಮ ಎಲ್ಲವೂ ಕೂಡ ನಮ್ಮ ಏನು ಸಂಘಟನೆಗಳನ್ನು ಅರ್ಜಿಯನ್ನು ಸಲ್ಲಿಸಿದ್ದು ನಾವೆಲ್ಲರೂ ಕೂಡ ರಿಜಿಸ್ಟರ್ಡ್ ಆದಂಥ ಸಂಘಟನೆಗಳು, ನಮಗೆ ಅವಕಾಶ ಕೊಡಬೇಕು. RSSನವರು ರಿಜಿಸ್ಟರ್ಡ್ ಕಾಪಿಯನ್ನು ಸರ್ಕಾರ ಜಿಲ್ಲಾಧಿಕಾರಿಗಳು ಕೊಟ್ಟಿಲ್ಲ. ಹಾಗಾಗಿ ಅವರಿಗೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಯಾವುದೇ ಕಾರಣಕ್ಕೂ ಚಿತ್ತಾಪುರ್ನಲ್ಲಿ RSSನವರು ಪಥಸಂಚಲನ ಮಾಡಬಾರ್ದು ಅಂತ ಹಲವು ಸಂಘಟನೆಗಳು ಏನಂತಂದ್ರೆ ಅದಕ್ಕೆ ಅವಕಾಶನ ಕೊಡಲೇಬಾರ್ದು ಅಂತ ಹೇಳಿ ಈಗ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಪೃಥ್ವಿ. ಇದು ಏನಂತಂದ್ರೆ ಸಾಕಷ್ಟು ಸಂಘರ್ಷಕ್ಕೆ ಕಾರಣವಾಗಿರುವಂತದ್ದು. ಯಾರಿಗೆ ನವೆಂಬರ್ 2ರಂದು ಅವಕಾಶನ ಕೊಡ್ತಾರೆ ಅನ್ನೋದು ಈಗ ಕುತೂಹಲನ ಮೂಡಿಸಿರುವಂತದ್ದು. ಸ್ಟ್ರಾಟಜಿಯನ್ನು ಚೆನ್ನಾಗಿ ಹಾಕೊಂಡಿದ್ದಾರೆ. ಬಟ್ ಎಷ್ಟು ಮಟ್ಟಿಗೆ ಏನೇನಾಗುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಕುತೂಹಲ. ಬಿಕಾಸ್ ಹೈಕೋರ್ಟ್ ಮೆಟ್ಟಿಲೇರಿರುವಂಥ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಏನು ನಿರ್ಧಾರ ಮಾಡುತ್ತೆ ಅನ್ನುವಂಥದ್ರ ಮೇಲೆ ಈ ಪಥಸಂಚಲನ ಅನ್ನುವಂಥ ಡಿಪೆಂಡ್ ಆಗಿದೆ ಅಂತ ಕಾಣಿಸುತ್ತೆ. ಧನ್ಯವಾದ ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮ ನ್ಯೂಸ್ 18 ಕನ್ನಡ ನಿರಂತರವಾಗಿ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ, ಅಲ್ಲಿ ಯಾವ ರೀತಿಯ ಪಾಳ್ ಬೀಳ್ತಾ ಇದ್ದಾವೆ, ಸರ್ಕಾರಿ ಶಾಲೆಗಳು ಅಧೋಗತಿಗೆ ಹೋಗ್ತಾ ಇದ್ದಾವೆ, ಅಲ್ಲಿನ ಮಕ್ಕಳು ಏನೇನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಮೂಲಭೂತ ಸೌಕರ್ಯಗಳೇ ಅಲ್ಲಿ ಮರೀಚಿಕೆ ಆಗ್ತಾ ಇದ್ದಾವೆ ಅನ್ನುವಂಥದ್ರ ಬಗ್ಗೆ ನಿರಂತರವಾದಂಥ ವರದಿಯನ್ನ ಪ್ರಸಾರ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಆಲ್ಮೋಸ್ಟ್ ನಾವು ತೋರಿಸಿದಂಥ ಎಲ್ಲ ಕಡೆನೂ ಕೂಡ ಸುದ್ದಿ ಇಂಪ್ಯಾಕ್ಟ್ ಆಗಿದೆ. ಆ ಒಂದು ಸರ್ಕಾರಿ ಶಾಲೆಗಳಿಗೆ ಕಾಯಕಲ್ಪವನ್ನು ಕಲ್ಪಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಅದು ಮುಂದುವರೆದ ಭಾಗವಾಗಿ ಮತ್ತೊಂದು ಶಾಲೆಯಲ್ಲಿ ಇಂಪ್ಯಾಕ್ಟ್ ಆಗಿದೆ ನಮ್ಮ ವರದಿ. ಇದು ನ್ಯೂಸ್ 18 ವರದಿಯ ಫಲಶ್ರುತಿ. ಬ್ರಹ್ಮಣಿಪುರ ಸರ್ಕಾರಿ ಶಾಲೆ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಬ್ರಹ್ಮಣಿಪುರ ಸರ್ಕಾರಿ ಶಾಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಬ್ರಹ್ಮಣಿಪುರ ಸರ್ಕಾರಿ ಶಾಲೆ ಇದೆ. ಅಲ್ಲಿನ ಶಾಲೆಯ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇದೆ. ಶಾಲೆಗೆ ಡೆಸ್ಕ್ಗಳನ್ನು ಪೂರೈಸಿರುವಂಥದ್ದು ಶಿಕ್ಷಣ ಇಲಾಖೆ. ಚನ್ನಪಟ್ಟಣ ತಾಲೂಕಿನ ಬ್ರಹ್ಮಣಿಪುರ ಗ್ರಾಮ ಅದು. ಸರ್ಕಾರಿ ಶಾಲೆಯಲ್ಲಿ ಡೆಸ್ಕ್ಗಳೇ ಇಲ್ಲ. ಅಲ್ಲಿ ಮಕ್ಕಳು ಕೆಳಗಡೆ ಕೂತ್ಕೊಂಡು ಪಾಠವನ್ನು ಕೇಳಬೇಕಾಗಿತ್ತು. ಈ ಬಗ್ಗೆ ನ್ಯೂಸ್ 18ನಲ್ಲಿ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. 1ರಿಂದ 7ನೇ ತರಗತಿಯ 117 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ.
5 ಕೊಠಡಿಗಳಲ್ಲಿ ಡೆಸ್ಕ್ ಇಲ್ಲದೆ ವಿದ್ಯಾರ್ಥಿಗಳು ಕೂತ್ಕೊಳ್ತಾ ಇದ್ರು ನೆಲದ ಮೇಲೆ. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತಂತ ಶಿಕ್ಷಣ ಇಲಾಖೆ ಶಾಲೆಗೆ 20 ಡೆಸ್ಕ್ ಅನ್ನ ಹಾಕಿಸಿರುವಂಥದ್ದು ಶಿಕ್ಷಣ ಇಲಾಖೆ ಅವತ್ತು ಮಾತನಾಡಿದ್ರು. DDPI ಅಂತ ಕಾಣಿಸುತ್ತೆ, ಮಾತನಾಡಿದ್ರು ಅವರು. ಇಲ್ಲ, ನಾವು ಬೇಗ ಸ್ಪಂದಿಸ್ತೀವಿ, ಅದರ ವಿಚಾರ ಗೊತ್ತಾಗಿರಲಿಲ್ಲ, ಈಗ ನೀವು ಫೋನ್ ಮಾಡಿದಂಥ ಹಿನ್ನೆಲೆಯಲ್ಲಿ ಆ ವಿಚಾರಗಳು ಗೊತ್ತಾಗಿದೆ, ಸೊ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು. ಆ ಭರವಸೆಯಂತೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಡೆಸ್ಕ್ ನೀಡಿದ್ದಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಖುಷಿಯಾಗಿದ್ದಾರೆ. ನ್ಯೂಸ್ 18ಗೆ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಧನ್ಯವಾದವನ್ನು ಹೇಳಿದ್ದಾರೆ. ಚೆನ್ನಾಗಿರೋ ಡೆಸ್ಕನ್ನು ಮಾಡಿಸ್ಕೊಟ್ಟಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ದೃಶ್ಯಾವಳಿಗಳು. ಅಲ್ಲಿನ ವಿದ್ಯಾರ್ಥಿಗಳು ಕೆಳಗಡೆ ಕೂತ್ಕೊಳ್ತಾ ಇದ್ರು. ನ್ಯೂಸ್ 18 ವರದಿಯ ಬಳಿಕ ಹೊಸ ಡೆಸ್ಕ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೂತ್ಕೊಳ್ಳೋದಕ್ಕೆ ಡೆಸ್ಕ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನ್ಯೂಸ್ 18 ಮುಖಾಂತರ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಸ್ಪಂದಿಸಿದಂಥ ಅಧಿಕಾರಿಗಳಿಗೆ. ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಎರಡು ದೃಶ್ಯಾವಳಿಯನ್ನು. ಒಂದು, ಡೆಸ್ಕ್ ಇಲ್ಲದಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ನೆಲದ ಮೇಲೆ ಕೂತ್ಕೊಂಡು ಪಾಠವನ್ನು ಕೇಳುವಂಥ ಪರಿಸ್ಥಿತಿ ಇತ್ತು. ಬಟ್ ಈಗ ಡೆಸ್ಕ್ ವ್ಯವಸ್ಥೆಯನ್ನು ಮಾಡಲಾಗಿರುವಂಥ ಹಿನ್ನೆಲೆಯಲ್ಲಿ ಡೆಸ್ಕ್ನಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಸೌಲಭ್ಯ ಇಲ್ಲಪ್ಪ, ಅದಕ್ಕೆ ಯಾವುದೇ ಅನುದಾನ ಇಲ್ಲ ಅಂದರೆ ಒಂಥರ, ಅನುದಾನ ಎಲ್ಲ ಬರುತ್ತೆ, ಕೊಡಲೇಬೇಕು ಡೆಸ್ಕನ್ನು ಅನ್ನುವಂಥದ್ದು ಕೂಡ ರೂಲ್ಸ್ ಇದೆ. ಅದೆಲ್ಲವನ್ನೂ ಕೂಡ ಬಿಟ್ಟು ಪಾಪ ಮಕ್ಕಳಿಗೆ ಯಾವುದೇ ಸೌಲಭ್ಯವನ್ನೇ ಕೊಡ್ತಾ ಇರಲಿಲ್ಲ. ಸೊ ಹೀಗಾಗಿ ಸುದ್ದಿ ಪ್ರಸಾರ ಆದ ಬಳಿಕ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ಶಾಲೆಗೆ 20 ಡೆಸ್ಕ್ ಕೊಟ್ಟಿದ್ದಾರೆ. ನಮಗೆ ಓದೋಕ್ಕೆ ತುಂಬಾ ಅನುಕೂಲವಾಗಿದೆ. ಯಾರು ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ನನಗೆ ತುಂಬಾ ಖುಷಿ ಆಯ್ತೈತೆ ಸರ್. ಕೆಲವರು ಮಕ್ಳಿಗಿತ್ತು, ಕೆಲವರಿಗೆ ಇರ್ಲಿಲ್ಲ. ಇದ್ದವ್ರು ಮೇಲ್ ಕೂತ್ಕೋತಿದ್ರು, ಇಲ್ದಿರೋರು ಕೆಳಗಡೆ ಕೂತ್ಕೋತಿದ್ರು. ಇವಾಗ ಎಲ್ಲರಿಗೂ ಸಿಕ್ಕಿದ್ಯಾ? ಹೌದು ಸರ್. ನಮ್ಮ ಶಾಲೆಗೆ ನ್ಯೂಸ್ 18 ಅವರು ನಮ್ಗೆ ಸುದ್ದಿ ಕೊಟ್ಟಿದ್ರಿಂದ ಈಗ ಡೆಸ್ಕ್ಗಳು ಒಂದು 20 ಡೆಸ್ಕ್ ಬಂದೈತೆ. ಸ್ವಲ್ಪ ನಮ್ಗೆ ಅನುಕೂಲ ಆಯ್ತು. ಈಗ ಮಕ್ಕಳುಗಳೆಲ್ಲ ನೆಲದ ಕೂತ್ಕೋತಿದ್ರು, ಈಗ ಪರವಾಗಿಲ್ಲ, ನಮ್ಗೆ ಅನುಕೂಲ ಆಯ್ತು ಚೆನ್ನಾಗಿ. ಇನ್ನು ಏನ್ ಸಮಸ್ಯೆ ಇತ್ತು? ಇನ್ನು ಸ್ಕೂಲು ಸ್ವಲ್ಪ ಇನ್ನೂ ಕಟ್ಟಡಗಳು ಇದು ಮಾಡ್ಕೊಡ್ತೀವಿ ಅಂದ್ರೆ, ಊಟದ್ದು ಇದು ಮಾಡ್ಕೊಡ್ತೀವಿ, ಹಾಲು ರೆಡಿ ಮಾಡ್ಕೊಡ್ತೀವಿ ಅಂದ್ರೆ, ಇವೆಲ್ಲ ಆದ್ರೆ ಇನ್ನೂ ಸಂತೋಷ ಆಗುತ್ತೆ. ಮಕ್ಕಳು ಫಸ್ಟ್ ನೆಲದ ಮೇಲೆ ಕೂತ್ಕೊಟ್ಟಿದ್ರು. ಎಲ್ಲ ಡೆಸ್ಕ್ ಏಟಾಗಿತ್ತು. ಈಗ ನ್ಯೂಸ್ 18 ಬಂದು ಸ್ವಲ್ಪ ನಮ್ಗೆ ಅನುಕೂಲ ಆಗೋದು. ಈಗ ತೊಂದರೆ ಏನಿಲ್ಲ, ಚೆನ್ನಾಗಿ ಆಗುತ್ತೆ. ನೀವು ಈಗ 20 ಡೆಸ್ಕ್ ಕೊಟ್ಟಿದ್ದಾರೆ, ತುಂಬಾ ಸಂತೋಷ. ಇನ್ನೂ ನಮ್ಗೆ ಎತ್ತಿಂದ ಅನುಕೂಲ ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊತೇವೆ. ಯಾಕೆಂದ್ರೆ ನಮ್ಮ ಇಂಗ್ಲೀಷ್ ಮೀಡಿಯಮು ಈಗ SLC ಇಂದ SLC ಗಂಟನೂ ಆಗೈತೆ, 1ರಿಂದ SLC ಗಂಟನೂ ಇಂಗ್ಲೀಷ್ ಮೀಡಿಯಮು. ಹಾಗಾಗಿ ನಮ್ಗೆ ಇನ್ನೂ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರತಿನಿಧಿ ಆಗಿರುವಂಥ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ, ಪರವಾಗಿಲ್ಲ, ಬೇಗ ಸ್ಪಂದಿಸಿದ್ದಾರೆ ಅಧಿಕಾರಿಗಳು. ನ್ಯೂಸ್ 18 ಮುಖಾಂತರ ಅವ್ರಿಗೊಂದು ಧನ್ಯವಾದವನ್ನು ಕೂಡ ಹೇಳೋಣ. ಯಾವ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ, ಇನ್ನು ಉಳಿದಿರುವಂಥ ಅವ್ಯವಸ್ಥೆಯನ್ನು ಯಾವಾಗ ಸರಿ ಮಾಡ್ತಾರಂತೆ? ಕನ್ನಡದ ಒಂದು ಸರ್ಕಾರಿ ಶಾಲೆಗಳ ಅಭಿಯಾನ ಏನು ನಡೀತಾ ಇದೆ, ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಬ್ರಹ್ಮಣಿಪುರ ಸರ್ಕಾರಿ ಶಾಲೆಯ ವಿಚಾರವಾಗಿ ಒಂದು ವರದಿಯನ್ನ ಮಾಡಿದ್ವಿ. ಅಲ್ಲಿ ಏನು ಒಟ್ಟು 117 ಜನ ಮಕ್ಕಳಿದ್ದಾರೆ. ಒಟ್ಟು ಅಲ್ಲಿ 5 ಕೊಠಡಿಗಳಿವೆ. 1ರಿಂದ 7ನೇ ತರಗತಿವರೆಗೂ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದೇ ಅಲ್ಲಿ ಸಂಪೂರ್ಣವಾಗಿ ಮಕ್ಕಳು ನೆಲದ ಮೇಲೆ ಕೂತು ಪಾಠವನ್ನ ಕಲಿತಾ ಇದ್ರು. ಡೆಸ್ಕ್ ಇಲ್ಲ, ಹಾಗೆ ಜೊತೆಗೆ ಇನ್ನಿತರೆ ಮೂಲಭೂತ ಸೌಕರ್ಯದ ಕೊರತೆ ಇದೆ ಅಂತೇಳಿ ನಾವು ವರದಿಯನ್ನ ಮಾಡಿದ್ವಿ. ಈಗ ಶಿಕ್ಷಣ ಇಲಾಖೆ ಅದಕ್ಕೆ ಸ್ಪಂದಿಸಿ 20 ಡೆಸ್ಕ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. 5 ಕೊಠಡಿಗೂ ಕೂಡ ಡೆಸ್ಕಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ವಿದ್ಯಾರ್ಥಿಗಳು ಡೆಸ್ಕ್ ಅಲ್ಲಿ ಕೂತು ಪಾಠವನ್ನ ಕಲಿತಾ ಇರ್ತಕ್ಕಂತ ದೃಶ್ಯವನ್ನ ಗಮನಿಸಬಹುದು. ಇನ್ನೂ ಕೂಡ ಅಡಿಗೆ ಮನೆ ಸಮಸ್ಯೆ ಆಗಿರ್ಬೋದು, ಶೌಚಾಲಯ ಸಮಸ್ಯೆ ಆಗಿರ್ಬೋದು, ಹಾಗೆ ಆ ಶಾಲೆಯ ಕಾಂಪೌಂಡ್ ಸಮಸ್ಯೆಗೆ ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳನ್ನ ಆದಷ್ಟು ಬೇಗ ನಾವು ತ್ವರಿತವಾಗಿ ಬಗೆಹರಿಸ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಆ ಗ್ರಾಮಸ್ಥರು ಆಗಿರ್ಬೋದು, ಜೊತೆಗೆ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನ್ಯೂಸ್ 18ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.